ಇದೊಂದು ವೃದ್ಧಾಶ್ರಮದಲ್ಲಿ ನಡೆಯುವಂತಹ ಸನ್ನಿವೇಶವಾಗಿದೆ. ಪಾತ್ರಗಳ ಪರಿಚಯ ನಿಮಗೆ ಸ್ಕ್ರೀನ್ನ ಮುಖಾಂತರ ಹಾಗೆ ಆಗ್ತಾ ಹೋಗುತ್ತೆ. ಓ ಮಾಂತಪ್ಪ, ಓ ಮಾಂತಪ್ಪ, ಮಾಂತಪ್ಪ ಕಿವಿನೇ ಕೇಳುವಂದು, ಯಾವಾಗಲೂ ಸಂಗೀತ ಕೇಳ್ತಾನಂತೆ. ದೇವ್ರೇ ದೇವ್ರೇ, ಭಾಗ್ಯಮ್ಮ ಏನೋ ಮಾಡ್ತಿದ್ದಾಳಲ್ಲ. ಓಹೋ ಹೋ ಹೋ ಹೋ, ಭಾಗ್ಯಮ್ಮ ಭಾಗ್ಯಮ್ಮ ಕಣ್ಣೇ ಕಾಣುವಲ್ದು, ಯಾವಾಗಲೂ ಪೇಪರ್ ಓದ್ತಾ ಇರ್ತಾಳೆ. ಅವ ಯಾರಿದು? ಓ ರಮೇಶಪ್ಪ, ಬಾಯ್ನಾಗ ಬಂದು ಅಲ್ಲೇ ಇಲ್ಲ, ಬೇಕಡಿಯಬೇಕು ಬಂದು ಜನ. ಏನ್ ಕಲಾವಿದ್ರದಾರೆ. ಓ ಯಾಕೆ ಚಮ್ಮಪ್ಪ ಹಂಗೂತಿ ಬರಲ್ಲ ಈ ಕಡೆ, ಮಾತಾಡಲ್ವೇ ನಮ್ ಜೋಡಿ? ಬರ್ಲೇ ಸಹಾಯಕ, ಬರ್ತೀಯೇನೋ? ಬಾ 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 ಬಾ. ಓ ನೇತ್ರಮ್ಮ ಕರ್ದಂಗಿತ್ತು. ಏನ್ ರಾಮಶಪ್ಪನ ಬಾಯಲ್ಲಿ ಒಂದೂ ಆಗ್ಲಿಲ್ಲ. ಅದೇನ್ ತಿಕ್ತವ್ರು ಇವ್ರು ಭಾಗ್ಯಮ್ಮನವ್ರದ್ದು ಅದೇ ಕಥೆನಯ್ಯ. ಕಣ್ಣೇ ಸುಮಾರು ಅದೇನ್ ಓದ್ತಾರೋ ಇವ್ರದ್ದು ಅದೇ ಕತೆ. ಕಿವಿನೇ ಕೇಳಿಸಲ್ಲ, ಅದು ಏನ್ ಕೇಳಿಸ್ಕೊಂಡು ಆರ್ಫನೇಜ್ ಇದು ಓಲ್ಡ್ ಹೌಸ್ ರಮೇಶಪ್ಪ, ಯಾವ್ದೋ ಹೊಸ ಶಬ್ದ ಕೇಳಿಸ್ತದೆ. ಹೊಸ ಅಡ್ಮಿಷನ್ ಬರ್ತೀನಿ. ಯಾರೋ ಹೊಸ ಅಡ್ಮಿಷನ್ ಅಂತ ಅನಿಸ್ತದೆ. ಭಾಗ್ಯಮ್ಮ ಸ್ವಲ್ಪ ವಿಚಾರಿಸಿ ನೋಡಿ ಅಲ್ಲ, ಯಾರು ಹೆಸರು ಏನು ಅಂತ. ಟೈಗರ್ ಅಂತ ಆದ್ಮೇಲೆ ಮಾಡ್ತೀವಿ. ತುಂಬ ಶೆಕೆ ಆಗುತ್ತೆ. ಎಲ್ಲರದು ಇದೆಯ ಕಥೆನಯ್ಯ. ಮಗ ಬರ್ತಾನೆ, ಹಬ್ಬ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಹೇಳಿ ಎಲ್ಲರೂ ಇಲ್ಲೇ ಬಂದು ಕೂತ್ಕೊಂಡಿದ್ದೆ. ಈಕೆ ಒಂದು ಹೊಸ ಕಥೆನಯ್ಯ. ಇವತ್ತು ಬರ್ತಾನೆ, ನಾಳೆ ಬರ್ತಾನಂತೆ. ನಿಂದು ಕಾಯದೆ ಬಿಡುವ. ನಿಮ್ಮ ಹೆಸರು ಏನು ಅಂದಂಗೆ? ರಮೇಶಪ್ಪ ಹೆಸರು ಗೊತ್ತಾಯ್ತು ನನಗೀಗ. ಅವ್ರ ಹೆಸರು ಆನಂದಮ್ಮ ಅಂತ. ಹೊಸ ಅಡ್ಮಿಷನ್ ಇರ್ಲಿ ಬಿಡಿ. ಅಯ್ಯೋ ನಿಧಾನಕ್ಕೆ ಆನಂದಮ್ಮ. ಆನಂದಮ್ಮನ ಏನ್ ರಮೇಶಪ್ಪ, ನಾವು ಬರ್ತೀವ. ಮಗ ಬರ್ತಾನೆ ಬರ್ತಾನೆ ನಮ್ಮ ಮಗ ಬರ್ತಾನೆ, ಇವಂದು ಬರ್ತಾನೆ, ನಾಳೆ ಬರ್ತಾನೆ ಅಂತ. ನನ್ನ ಮಗನೇ ಫೋನ್ ಮಾಡಿದ್ದಾನೆ. ಮಗ ನಾನು ಇಲ್ಲಿದ್ದೀನಿ ಮಗ, ಬಾ ಮಗ ನೀನು. ಮಗ ಬರ್ತಾನೆ ಅಂತ ಅದೇ ಕನ್ಸಲ್ಲೇ ಇರ್ತದೆ. ನಾವು ಬರೋವಾಗ ನಮ್ಮ ಮಕ್ಕಳಿಗೆ ಹೇಳಿದ್ರಲ್ವೇ, ನಾಳೆ ಬಂದೇನು ಈ
ಹಿಂಗೆ ಕಾಲ ದುಡಿವಿ ಹತ್ತತ್ರ ಇನ್ನೇ ಕಾಳು ತಗೋ ವಯಸ್ಸಾಯ್ತು. ಈ ಮುದುಕಿಗೆ ಅಂತ ಏನ್ ಗೊತ್ತಾಯ್ತಾ ಅದೇ ಹೇಳ್ತಾರೆ. ನೋಡಿ ಆನಂದವ್ರೆ, ನಾವೆಲ್ಲರೂ ಹಿಂಗೆ ಕಳೆದು ಬಂದಿದ್ದೀವಿ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕತೆ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಆದರೂ ದುಃಖದೊಳಗಿದ್ರು ಕೂಡ ಜೀವ ನಡೆಸ್ತಿಲ್ವ ನಾವು? ದುಃಖ ಯಾಕೆ? ಅಳೋದೆ ಅಳೋದೆ ಸರಿ ಅಲ್ಲಮ್ಮ. ಪೋಸ್ಟ್ ಪೋಸ್ಟ್ ಯಾವ್ದೋ ಪೋಸ್ಟ್ ಬಂದೈತೆ ನೋಡ್ರೆ. ನೋಡಿ ಅನ್ನೋರೆ, ಇಲ್ಲಿರೋರು ಎಲ್ಲರೂ ಒಂದು ಕಥೆನೆ. ನಮಗೂ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಬಂದಿದ್ವಿ. ನಮ್ಗೊಂದೊತ್ತು ಊಟ ಇಲ್ಲ ಅಂದ್ರೂ ಕೂಡ ಮಕ್ಕಳಿಗೆ ಏನಾದ್ರೂ ಮಾಡಬೇಕು, ಚಂದಾಗಿ ಓದಿಸ್ಬೇಕು ಅಂತೇಳಿ ಇದ್ದೊಂದಿಷ್ಟನ್ನ ಮಾರಿ ಅದಕ್ಕೆ ಹಂಗೆ ಹಾಕೊಂಡ್ರು ಕೂಡ ಮಗ ಚೆನ್ನಾಗಿ ಬೆಳಿಬೇಕು ಅಂತೇಳಿ ಮಾಡಿದ್ವಿ. ಯಾರು ಕಂಡಿದ್ವಿ ಹೇಳಿ? ಬೆಳೀತಾ ಬೆಳೀತಾ ಮಗ ಏನು ಜಾಣ ಆದ. ಜಾಣತನದಲ್ಲಿ ನಮ್ಮನ್ನು ಕೋಣ ಮಾಡಿಬಿಟ್ಟ ಕಣವ. ನೀವು ಒಂದೇ ನೋವಲ್ಲ, ಇಲ್ಲಿ ಬದುಕೇ ಹಂಗೆ. ನಮ್ಗದೆಷ್ಟು ನೋವು. ಮಕ್ಕಳು ಎತ್ತಾಗೆ ಇರೋ ಸಂತೋಷ ಎಲ್ಲೂ ಸಿಗ್ಲಿಲ್ಲ. ಜಗತ್ತಿಗೆ ಗೆದ್ದಂಗಾಗಿತ್ತು. ನಮ್ಗೆ ಒಂದು ತುತ್ತು ಅನ್ನ ಕೊಡದಿದ್ರು ಪರವಾಗಿಲ್ಲ, ಎಲ್ಲರೂ ಒಂದು ಮೂರನ್ನು ಕೂಡಿಸಿ ಒಂದೆರಡು ಓದ್ತಾದ್ರೂ ಪರವಾಗಿಲ್ಲ, ಮೊಮ್ಮಕ್ಕಳ ಜೊತೆಲಿ ಆಟ ಆಡೋದಕ್ಕೆ ಅವಕಾಶ ಕೊಡ್ತಿದ್ರೆ ಸಾಕಾಗಿತ್ತು. ಮಕ್ಕಳು ಜಾಣರಾಗ್ಬಿಟ್ರು ನೋಡಿ. ಬೆಳೀತಾ 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 ಅವ್ರ ದೊಡ್ಡಿನ ಹಾದಿ ಹಿಡಿದ್ರು, ನಮ್ಮನ್ನ ಆಶ್ರಮದ ಹಾದಿ ತೋರಿಸಿದ್ರು. ಎಲ್ಲ ವಿಧಿ ವಿಧಿ ವಿಧಿಯಾಟ. ಏನ್ ರಾಮಶಪ್ಪ, ಮಕ್ಕಳಿಗೂ ಅರ್ಥ ಆಗ್ಬಾರ್ದೆ. ನಮಗೂ ಜೀವ ಇದೆ ಕಣಪ್ಪ, ನಮಗೂ ಹೃದಯದ ಮನಸ್ಸದ, ನಮಗೂ ನೋವಾಗ್ತದೆ ಕಣಪ್ಪ. ಮಕ್ಕಳನ್ನ ಕೈಯಲ್ಲಿ ಎತ್ತ ಆಡಿಸ್ಕೊಂಡು ಮಕ್ಕಳು ದೂರ ಹೋಗ್ತಾರಂದ್ರೆ ಅದೆಷ್ಟು ನೋವು ಆಗ್ತದೆ. ನೋವು ಆಗಲ್ಲ ಮಕ್ಕಳಿಗೆ. ನಮಗೂ ಜೀವ ಇದೆ ಕಣಪ್ಪ, ನಾವು ಎಷ್ಟೊಂದು ಕನಸು ಕಂಡಿರ್ತೀವಿ. ನೋವಾಗುತ್ತದೆ, ನೋವಾಗುತ್ತೆ. ಏನ್ ಮಾಡೋದು ಹೇಳಿ? ನಮ್ದಿದ್ ಕಡೆ ಅಂತ ಬದುಕು ಸಾಗಿಸ್ಲೇಬೇಕಲ್ವಾ? ಚಾಮಣ್ಣ ಸಮಾಧಾನ ಮಾಡ್ಕೊಳ್ಳಿ. ನಿನ್ ಮಾತು ಕೇಳಿ ಆನಂದಮ್ಮ ಅಳ್ಳಕತ್ತಾಳೆ. ಅಯ್ಯೋ ಬಿಡಿ ಆನಂದಮ್ಮನವ್ರೆ, ಹೇಳ್ಬೇಡಿ. ಈ ಜಗತ್ತಿನ ತುಂಬ ಒಬ್ಬೊಬ್ಬರದೊಂದೊಂದು ಕತೆ. ಬದುಕೇ ಹಿಂಗೆ ನಡೆಯೋದನ್ನು ಮಾತ್ರ ನಿಲ್ಲಿಸಾಗಿಲ್ಲ. ನಡೀರಿ. ಯಾರು ನಿರ್ಮಲ? ಪೋಸ್ಟ್ ಪೋಸ್ಟ್ ಯಾರು ಪೋಸ್ಟ್? ಇಲ್ಲಿ ಆನಂದಮ್ಮ ಅಂದ್ರೆ ಯಾರು? ಆನಂದಮ್ಮ ಅಂದ್ರೆ ಯಾರು? ಅಮ್ಮ ನಿಮ್ಗೆ ಒಂದು ಪೋಸ್ಟ್ ಬಂದಿದೆ. ಮಾತೃ ಸ್ವರೂಪಿಯಾದ ಆನಂದಮ್ಮ ಗುರುಗಳಿಗೆ ನನ್ನ ಮನದಾಳದ ನಮಸ್ಕಾರಗಳು. ನಾನು ನಿಮ್ಮ ಹಳೆಯ ವಿದ್ಯಾರ್ಥಿ ರಂಗ. ನಾನು ಹೈಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ನೀವು ನನಗೆ ಇಂಗ್ಲಿಷ್ ಕಲಿಸ್ತಿದ್ರಿ. ನೀವು ನನಗೆ ಕೇವಲ ಪಠ್ಯವನ್ನು ಮಾತ್ರ ಬೋಧಿಸಲಿಲ್ಲ, ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು, ಅದರಿಂದ ಹೊರಬರುವ ಅನೇಕ ಮಾರ್ಗಗಳನ್ನು ಕಲಿಸಿದ್ರಿ ಮೇಡಮ್. ನಿಮ್ಮ ಅವಿರತ ಪ್ರಯತ್ನದ ಮೇಲಿರುವ ಅಗಾಧವಾದ ನಂಬಿಕೆ ನನ್ನನ್ನು ವಿಪರೀತವಾಗಿ ಪ್ರಭಾವಿಸಿತು. ಆ ಪ್ರಯತ್ನದ ನಂಬಿಕೆಯ ಮೇಲೆ ನಾನಿವತ್ತು ಓದಿ ಮುಂದೆ ಬಂದು ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀನಿ. ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಹುದ್ದೆ ಪಡೆಯಲು ನೇರವಾಗಿಯೋ ಅಪ್ರತ್ಯಕ್ಷವಾಗಿಯೋ ನಿಮ್ಮ ಪಾತ್ರ ಬಹಳಷ್ಟಿದೆ ಮೇಡಮ್. ನನ್ನನ್ನು ಸ್ವಂತ ತಾಯಿಯಂತೆ ಸಹಿಸಿದ್ದೀರಿ. ನಿಮ್ಮ ಅಪಾರ ಸಹನಾಗುಣದಿಂದ ನನ್ನಂತಹ ಅನೇಕ ವಿದ್ಯಾರ್ಥಿಗಳ ಪಾಲಿನ ದೇವರಾಗಿದ್ದೀರಿ. ಆದರೆ ಇಂದು ನಿಮಗೆ ವೃದ್ಧಾಶ್ರಮದಲ್ಲಿ ಇದ್ದೀರಿ
ಎಂಬುದನ್ನು ತಿಳಿದು ನನಗೆ ಅಪಾರ ನೋವಾಯಿತು. ತಾಯಿ ಇಲ್ಲದ ಈ ಕಂದನ ತಾಯಿಯಾಗಿ ನಮ್ಮ ಜೊತೆಯಲ್ಲಿರುವುದಾದರೆ ನಾನು ನಿಮ್ಮನ್ನು ವಿನಮ್ರತೆಯಿಂದ ಕೋರಿಕೊಳ್ಳುತ್ತೇನೆ, ನಮ್ಮ ಮನೆಗೆ ಆಹ್ವಾನಿಸುತ್ತೇನೆ. ಆನಂದಮ್ಮನವರು ಹಂಗಾದ್ರೆ ಶಿಕ್ಷಕರು ಅಂತ ಗೊತ್ತಾಯ್ತು. ನೋಡಿ ಆನಂದಮ್ಮನವ್ರೆ, ಇಲ್ಲಿ ನಾವು ಹುಟ್ಟಿದ ಮಕ್ಕಳು 1, 2 ನಮ್ಮ ಆದ್ರೆ ನಿಮಗೆ ನಾಡೆಲ್ಲ ಮಕ್ಕಳು, 100 ಮಕ್ಕಳು ತಾಯಿ. ಯಾಕೆ ನೋಡ್ಕೊಳ್ತೀರಿ? ಅದೇ ದೇವರು ಮಹಾದೇವನವರು ಒಂದೇನು ನೋಡಿದಾರಲ್ಲ, ನಮಗಂತೂ ನೆನಪಿಲ್ಲ. ಏನದು? ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದಿನ ಫಲ ಕೊಟ್ಟೆ ಕೊಡ್ತದೆ ಅಂತ ಹೇಳಿದ ನಾವಯ್ಯ. ನಮ್ಮ ನಾಡಿನ ಕವಿಗಳು ಎಷ್ಟು ಚಂದ ಹೇಳಿದಾರಲ್ವಾ? ಎದೆಗೆ ಬಿದ್ದ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತದೆ ತಾಯಿ. ನೀವು ಬಿತ್ತಿದ ಬೀಜ ನಿಮಗೆ ನೆರಳು ಕೊಡ್ಲಿಕ್ಕಿಲ್ವಾ? ಹೋಗಿ ತಾಯಿ, ನಮ್ದೇನು ನೋವು ಇದ್ದಿದ್ದೆ ಹೋಗಿ. ನಮ್ಮ ಇವನೇ ಮಗ, ನಿಮ್ ಮಗ ಅದಾನ. ಚೆನ್ನಾಗಿದ್ದಾರೆ ಮೇಡಮ್. ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಮೇಡಮ್ ನಮ್ಮ ಮನೆಗೆ ಹೋಗೋಣ ಬನ್ನಿ ಮೇಡಮ್. ಆನಂದವಾಗಿ ಹೋಗ್ಬರ್ರಿ ಆನಂದಮ್ಮ ಅವರೇ. ಆನಂದಮ್ಮ ಈ ಪುಣ್ಯ ಮಾಡಿ ಇಲ್ಲಿ ಕರ್ಕೊಂಡು ಹೋಗೋಣ ಬಂದ ಇಲ್ಲಿ ಸಾಯೋದ್ರಲ್ಲಿ ನಾವು ಹುಟ್ಟಿದಾಗಿಂದ ಇಲ್ಲಿ ಸಾಯೋವರೆಗೂ ಇಲ್ಲೇ ಸಾಯೋದು, ಇಲ್ಲೇ ನೋಡಲಿಲ್ಲ. ಆನಂದಮ್ಮನವ್ರೆ, ನೀವು ಶಿಕ್ಷಕರಂತ ಗೊತ್ತಾದ್ಮೇಲೆ ನೀವು ಹೆಂಗ್ ಹೊರಗಡೆ ಹೋಗ್ತಿದ್ದೀರಲ್ವ, ಒಂದು ಮಾತು ನೆನ್ಪಿಟ್ಕೊಳ್ಳಿ. ನೀವು ಹೋಗುವಾಗ ಶಿಕ್ಷಕರು ಯಾರಾದ್ರೂ ಮತ್ತೆ ಭೇಟಿ ಆದ್ರ ನೀವಂತೂ ಅಕ್ಷರದ ಜೊತೆ ಅನ್ನ, ಹೊಟ್ಟೆ ತುಂಬಾ ಅನ್ನನೂ ಬಡಿಸಿದ್ದೀರಿ. ಅದ್ರ ಜೊತೆಗೆ ಒಂದಿಷ್ಟು ಸಂಸ್ಕಾರ, ಒಂದಿಷ್ಟು ಮಾನವೀಯ ಮೌಲ್ಯಗಳನ್ನು ಬಿತ್ತಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ.